ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ನಮ್ಮ ಮತ್ತೊಂದು ವಿಡಿಯೋ. ಇನ್ನೊಂದು ಪ್ರೊಮೋ ಬಂದಿದೆ ಬಿಗ್ ಬಾಸ್ ಕಡೆಯಿಂದ ಆ್ಯಂಡ್ ಅಗೇನ್ ಮತ್ತೆ ಅದೇ ಡಿಸಪಾಯಿಂಟ್ಮೆಂಟು. ಸೊ ಏನು ಮಾಡ್ತಿದ್ದಾರೆ, ಏನು ಪ್ರೂವ್ ಮಾಡೋಕೆ ಹೋಗ್ತಿದ್ದಾರೆ, ಅಲ್ಲಿರೋ ಕಂಟೆಸ್ಟೆಂಟ್ಗಳು ಆಯಿತು ಅಥವಾ ಅಲ್ಲಿರೋ ಜಡ್ಜಸ್ಗಳು ಆಯಿತು, ಇವ್ರು ಏನು ಮಾಡ್ತಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಒಂದೂ ಸಂಬಂಧನೇ ಇಲ್ಲ. ಸೊ ಈ ಒಂದು ಪ್ರೋಮೋದಲ್ಲಿ ಯಾರೆಲ್ಲ ನೋಡಿರ್ತೀರ ಗೊತ್ತಿರುತ್ತೆ, ಇಬ್ಬರು ಹೆಣ್ಮಕ್ಳು ಬಂದಿದ್ದಾರೆ ಆ್ಯಂಡ್ ಒಬ್ಬ ಗಂಡು ಹುಡುಗ ಇದ್ದಾನೆ. ಸೊ ಅದೇ ಅಗ್ನಿ ಪರೀಕ್ಷೆ 3-4 ಜನದ ಕಂಟೆಸ್ಟೆಂಟ್ದು ಅಗ್ನಿ ಪರೀಕ್ಷೆನ ಒಂದೊಂದೇ ಪ್ರೊಮೋ ಆಗಿ ಬಿಡ್ತಾ ಇದ್ದಾರೆ. ಸೊ ಅಲ್ಲಿ ಇಬ್ಬರು ಹೆಣ್ಮಕ್ಳಿಗೆ ನಿಮ್ಮ ಹತ್ರ ಫೋನ್ ಇದೆಯಾ ಅಂತ ಕೇಳ್ತಾರೆ ಆ್ಯಂಡ್ ಅವರು ಇದೆ ಅಂತ ಹೇಳ್ತಾರೆ. ಅದನ್ನು ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂದರೆ ಆ ಫೋನನ್ನು ಹೊಡೆದಾಕ್ತೀರಾ ಅಂತಂದರೆ ಹೊಡೆದು ತೋರಿಸಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅವರಿಬ್ಬರು ಹೆಣ್ಮಕ್ಳು ಪಾಪ ಫೋನನ್ನು ತೊಗೊಂಡು ಕಲ್ಲಿಗೆ ಜಜ್ಜಿ ಹೊಡೆದಾಕ್ತಾರೆ. ಸೊ ನನಗಿಲ್ಲಿ ಒಂದು ಅರ್ಥ ಆಗ್ತಿಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೂ ಫೋನ್ ಹೊಡೆದಾಕೋದಕ್ಕೂ ಏನು ಸಂಬಂಧ ಅದ? ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಗೊತ್ತಿದೆ, ಬಿಗ್ ಬಾಸ್ ಮನೆ ಒಳಗಡೆ ಫೋನೇ ಅಲೌ ಮಾಡಲ್ಲ. ಆ್ಯಂಡ್ ಇವ್ರ ಫೋನ್ ಜಡ್ಜ್ ಹಾಕೋದಕ್ಕೆ ಯಾಕೆ ಹೇಳಿದ್ರು? ಸೊ ಒಂದು ವೇಳೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಮ ಫೋನ್ನ ಜಡ್ಜ್ ಹಾಕುವಂಥ ಟಾಸ್ಕ್ ಬಂದರೆ ನೀವು ಜಡ್ಜ್ ಆಗ್ತೀರಾ ಅನ್ನೋ ಒಂದು ಥಾಟ್ ಇದ್ದರೆ ಈ ಒಂದು ಕ್ವಶನನ್ನು ಕೇಳಿದ್ರೆ ಓಕೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಫೋನೇ ಅಲೌ ಮಾಡಲ್ಲ ಅಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ ಅಲ್ಲಿಗೆ ಬರೋರೆಲ್ಲ ಯಾರೆಲ್ಲ ಕಂಟೆಸ್ಟೆಂಟ್ಗಳಿದ್ದಾರೆ ಜನಸಾಮಾನ್ಯರು, ದುಡ್ಡಿನ ಅವಶ್ಯಕತೆ ಇರೋರೇ ತುಂಬ ಜನ ಬರ್ತಾರೆ. ಯಾರೋ ಬಿಸ್ನೆಸ್ ಮ್ಯಾನು, ಯಾರೋ IT ಅವರು ಬರ್ತಾರೆ ಅಂತಿಲ್ಲ. ಲೈಕ್ ಬರ್ಬೋದು, ಬಟ್ ತುಂಬಾ ಕಡಿಮೆ. ಬರೋರಲ್ಲಿ 99% ಜನ ದುಡ್ಡಿನ ಅವಶ್ಯಕತೆ ಇರೋರೇ ಬರ್ಬೋದಲ್ಲ. ಆ್ಯಂಡ್ ಅಂಥವರು ಆ EMI ಮೇಲೆ ಫೋನ್ ತೊಗೊಂಡಿದ್ದಾರೆ ಅಥವಾ ಇನ್ನು ಯಾರ ಹತ್ರನೂ ಸಾಲ ಮಾಡಿ ಫೋನ್ ತೊಗೊಂಡಿದ್ದಾರೆ, ಅದು ಕೂಡ ಇಲ್ಲಿ ಕೂತಿರೋಂಥ ಜಡ್ಜಸ್ಗಳಿಗೆ ಗೊತ್ತಿಲ್ಲ. ಬಟ್ ಅಲ್ಲಿರೋಂಥ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಂದ್ರೆ ಫೋನ್ ಹೊಡೆದಾಕಿದ್ರೆ ಪಕ್ಕ ಕಳಿಸ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಫೋನ್ ಕೂಡ ಹೊಡೆದಾಕ್ತಾರೆ. ಆ್ಯಂಡ್ ಇದಾದಮೇಲೆ ಅವ್ರನ್ನ ಕಂಪಲ್ಸರಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರಾ? ಅದೂ ಇಲ್ಲ. ಇದಾದಮೇಲೆ ಇನ್ನೊಂದು 2-3 ಕ್ವಶನ್ ಕೇಳ್ಬೋದು. ಅಲ್ಲಿ ಜಡ್ಜಸ್ಗಳಿಗೆ ಸ್ಯಾಟಿಸ್ಫೈ ಆಗದೆ ಇದ್ರೆ ಅವ್ರನ್ನ ಆಚೆ ಹಾಕ್ತಾರೆ. ಈ ಕಡೆ ಫೋನು ವೇಸ್ಟು, ಆ ಕಡೆ ಅವ್ರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಚಾನ್ಸ್ ಕೂಡ ಸಿಗಲ್ಲ. ಆ್ಯಂಡ್ ಇದಾದಮೇಲೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವನು ಮನೆ ಮೇಲೇನೋ ಕುಕ್ ಮಾಡ್ಕೊಂಡಿರ್ತಾನೆ. ಆ್ಯಂಡ್ ಅವನಿಗೆ ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ ಸದ್ಯಕ್ಕೆ ಏನೂ ಕೆಲಸ ಮಾಡ್ತಿಲ್ಲ, ಮನೇಲಿ ಕೂತ್ಕೊಂಡಿದ್ದೀನಿ ಅಂದಾಗ ಶ್ರುತಿ ಮೇಡಮ್ ಅವರು ಉದ್ಯೋಗಂ ಪುರುಷ ಲಕ್ಷಣಂ ಅಂದರೆ ಕೆಲಸ ಮಾಡೋದೇ ಒಬ್ಬ ಗಂಡು ಹುಡುಗನ ಲಕ್ಷಣ ಅಂತಲೂ ಹೇಳ್ತಾರೆ. ಆ್ಯಂಡ್ ಆ ಮ್ಯಾಟ್ರನ್ನ ಅಲ್ಲಿಗೆ ಬಿಡೋಣ. ಸೊ ಅವ್ರಿಗೆ ಯಾಕೆ ಕೆಲಸ ಇಲ್ಲ, ಯಾಕೆ ಕೆಲಸ ಸಿಕ್ಕಿಲ್ಲ, ಅಥವಾ ಈ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೇ ಕೆಲಸ ಬಿಟ್ಟರೆ ಅದು ಕೂಡ ಗೊತ್ತಿಲ್ಲ. ಆ್ಯಂಡ್ ಇದಾದಮೇಲೆ ಸಂಗೀತ ಅವರು ಆ ವ್ಯಕ್ತಿ ಜೊತೆಗೆ ಪೈಪೋಟಿಗೆ ಇಳಿತಾರೆ. ಆ್ಯಂಡ್ ಏನಂತಂದ್ರೆ ಪ್ಲ್ಯಾಂಕ್, ಲೈಕ್ ಈ ಜಿಮ್ಮಲ್ಲಿ ಬರುತ್ತೆ ನಿಮಗೆ ಜಿಮ್ನಾಸ್ಟಿಕ್ಸಲ್ಲಿ. ಸೊ ಈ ಒಂದು ಪ್ಲ್ಯಾಂಕನ್ನು ಯಾರು ಜಾಸ್ತಿ ಹೊತ್ತು ಮಾಡ್ತಾರೆ, ನೀವೇನಾದರೂ ನಮಗಿನ್ನ ಜಾಸ್ತಿ ನೀವು ಮಾಡಿದ್ರೆ ನಿಮ್ಮನ್ನು ಬಿಗ್ ಬಾಸ್ ಮನೆ ಒಳಗೆ ಕಳಿಸ್ತೀನಿ, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇವಾಗ ಜನಸಾಮಾನ್ಯರು ಎಲ್ಲರೂ ಜಿಮ್ಮಿಗೆ ಹೋಗಲ್ಲ, ಎಲ್ಲರೂ ಫಿಟ್ಟಾಗಿ ಇರಲ್ಲ ಅಲ್ವಾ. ಇವಾಗ ಮನೆ ಒಳಗಡೆ ಶ್ರುತಿ ಮೇಡಮ್ ಹೋಗಿದ್ರು ಮನೆ ಒಳಗಡೆ. ಸೊ ಅವ್ರಿಗೆ ಪ್ಲ್ಯಾಂಕ್ ಮಾಡಿ ಅಂದರೆ ಅವ್ರು ಮಾಡ್ತಾರೆ. ಸೊ ಪ್ಲ್ಯಾಂಕ್ ಮಾಡೋಕ್ಕೆ ಬರೋರು ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಂತ ಏನಾದರೂ ಇದನ್ನು ಸಿಂಪಲ್ ಆಗಿದೆ ಅಲ್ಲ. ಅಲ್ಲೇ ಶ್ರುತಿ ಮೇಡಮ್ ಇದ್ದಾರೆ, ಅವ್ರಿಗೆ ಪ್ಲ್ಯಾಂಕ್ ಮಾಡೋಕ್ಕಾಗತ್ತಾ? ಸೊ ಏನು ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಅಲ್ಲಿ ಜನಸಾಮಾನ್ಯರನ್ನ ನೋಡಿದ್ರೆ ಒಂದು ರೀತಿಲಿ ಬೇಜಾರಾಗ್ತದೆ. ಆ್ಯಂಡ್ ಇಲ್ಲಿ ಕೂತ್ಕೊಂಡಿರೋಂಥ ಜಡ್ಜಸ್ಗಳು ಅವರ ಈ ಮನೆ ಒಳಗಡೆ ಕಳಿಸ್ಬೇಕು ಅಂತಂದರೆ ಅವ್ರು ಏನೋ ಒಂದು ಕ್ರೈಟೀರಿಯಾನ ಇಟ್ಕೊಂಡಿದ್ದಾರೆ, ಅದು ಕೂಡ ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಈ ಒಂದು ಪ್ರೋಮೋ ಕೂಡ ನನಗೆ ತುಂಬಾ ಡಿಸಪಾಯಿಂಟ್ ಮಾಡಿದೆ. ಆ್ಯಂಡ್ ನನ್ನ ಥಾಟ್ಸ್ಗಳು ನಿಮಗೂ ಕೂಡ ಓಕೆ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಅಥವಾ ಸೊ ನಾನೇನಾದರೂ ತಪ್ಪಾಗಿ ಹೇಳಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.